ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನಿವತ್ತು ಮೈಸೂರಿಗೆ ಬಂದಿದ್ದೇನೆ. ಮೈಸೂರಿನಲ್ಲಿರುವಂತಹ ಏನು ಪ್ಯಾಲೆಸ್ ಏನಿದೆ, ಈ ಪ್ಯಾಲೇಸ್ ಗ್ರೌಂಡಲ್ಲಿರುವಂಥ ಒಂದು ಫ್ಲವರ್ ಶೋ ನಡೀತಾ ಇದೆ. ಲಾಸ್ಟ್ ಟೈಮ್ ನಾನೊಂದು ದಸರಾ ಫ್ಲವರ್ ಶೋ ಕೂಡ ಬಂದಿದ್ದೆ. ಆ ಒಂದು ವಿಡಿಯೋನ ನಮ್ಮ ಈ ಚಾನಲಲ್ಲಿ ಹಾಕಿದ್ದೆ. ಅದಂದರೆ ಒಂದು 2 ವರ್ಷ ಮೊದಲಿದ್ದು. ಬಟ್ ಇವತ್ತು 2024 ಡಿಸೆಂಬರ್ 30ರಂದು ನಾನು ಇಲ್ಲಿ ಬಂದಿರುವಂಥದ್ದು. ಡಿಸೆಂಬರ್ 31ರವರೆಗೆ ಇದೊಂದು ಫ್ಲವರ್ ಶೋ ನಡೀತಾ ಇದೆ. ಇಲ್ಲಿ ಬ್ಯಾಕಲ್ಲಿ ಸೆಟ್ ಮಾಡಿದ್ದಾರೆ ನೋಡಿ, 10th ಫ್ಲವರ್ ಶೋ ಅಂತ ಹೇಳುವಂಥ ಒಂದು, ಅಂದರೆ ಫ್ಲವರಲ್ಲೇ ಸೆಟ್ ಮಾಡಿರುವಂಥ ಬೇರೆ ಬೇರೆ ರೀತಿಯ ಫ್ಲವರನ್ನು ಸೆಟ್ ಮಾಡಿಕೊಂಡು ಇಲ್ಲಿ ಫ್ಲವರ್ ಶೋ ಮಾಡ್ತಾ ಇದ್ದಾರೆ. ನಾನು ಈ ಒಂದು ಫ್ಲವರ್ ಶೋದಲ್ಲಿ ಯಾವ ರೀತಿಯ ಫ್ಲವರ್ಗಳನ್ನು ಯೂಸ್ ಮಾಡಿದ್ದಾರೆ, ಯಾವ ಡಿಸೈನ್ಗಳನ್ನು ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿದ್ರೆ ಎಲ್ಲ ಬನ್ನಿ ಮಾಡಿದೆ ಅವರಿಗೆ ಮಾಡಿದೆ. ಇಲ್ಲಿ ನವಗ್ರಹ ವನ ಅಂತ ಹೇಳುವಂಥ ಒಂದು ಹಾಗಾಗಿ ಸಸಿಗಳನ್ನು ಸೆಟ್ ಮಾಡಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಸಸಿಗಳನ್ನು ಸೆಟ್ ಮಾಡಿದ್ದಾರೆ. ಅಂತ 9 ರೀತಿಯ 9 ಜಾತಿಗಳ ಬೇರೆ ಬೇರೆ ಸಸಿಗಳಿವೆ. ಇದು ನೋಡಿ, ಫ್ಲವರ್ ಸೆಟ್ ಮಾಡಿರುವಂಥದ್ದು ನವಿಲು, ಗರಿ ಬಿಚ್ಚಿರುವಂತಹ ಒಂದು ನವಿಲಿದು. ಪಕ್ಕದಲ್ಲಿ ಅರಮನೆ ಕಾಣ್ತಾ ಇದೆ. ಅರಮನೆ ಮೈದಾನದಲ್ಲಿ ಸೆಟ್ ಮಾಡಿರುವಂಥದ್ದು. ಎರಡು ವೆಲ್ಕಮ್ ಕಮಾನ್ ಮಾಡಿದ್ದಾರೆ. ಇಲ್ಲಿ ನಾವು ಕೇರಳ, ತಮಿಳುನಾಡೆಲ್ಲ ಟ್ರಿಪ್ ಮುಗಿಸ್ಕೊಂಡು ಇಲ್ಲಿ ಬಂದಿರುವಂಥದ್ದು. ಬಟ್ ಇವತ್ತೇನೋ ಕ್ಲೋಸಿಂಗ್ ಟೈಮ್ ಆಗ್ತಾ ಬಂತು. 9:30 ಇಲ್ಲಿ ಕ್ಲೋಸ್ ಆಗುತ್ತೆ ಅಂತ, 9:04. ಬಟ್ ಇವಾಗನೇ ಆಲ್ರೆಡಿ 8:40 ಆಗಿದೆ. 8:30 ಎಲ್ಲ ಲೈಟೆಲ್ಲ ಆಫ್ ಆಗುತ್ತೆ ಅಂತೇಳಿ. ಇಲ್ಲಿ ನೋಡಿ, ಗುಡಿ ಕಟ್ಟಿರುವಂಥದ್ದು ಶಿವಲಿಂಗ ಮಾಡಿದ್ದಾರೆ. ಫ್ಲವರಲ್ಲೇ ಮಾಡಿರುವಂಥ ಒಂದು ಶಿವಲಿಂಗ ಹೇಗಿದೆ ನೋಡಿ. ಆದರೆ ಲೈಕ್ ಮಾಡಿ. ಅರಮನೆಯ ನೈಟ್ ವ್ಯೂ ನೋಡಿ ಯಾವ ರೀತಿ ಇದೆ ಅಂತ ಹೇಳೋಣ. ಸ್ವಾಮಿನಾರಾಯಣ ಅಕ್ಷರಧಾಮ ಅಂತ ಹೇಳೋದು. ಇದು ನೋಡಿ, ಫುಲ್ ಫ್ಲವರಿಂದನೇ ಸೆಟ್ ಮಾಡಿರುವಂಥದ್ದು. ಬೇರೆ ಬೇರೆ ರೀತಿಯ ಫ್ಲವರ್ಗಳನ್ನು ಇಲ್ಲಿ ಸೆಟ್ ಮಾಡಲಾಗಿದೆ. ಇದಕ್ಕಾಗಿ ಯೂಸ್ ಮಾಡಿರುವಂಥದ್ದು ಥರ್ಮೋಕೋಲ್ ಕಟ್ಟಿಂಗ್ ಇದೆ ಡಿಸೈನ್ ಅದು. ನಂತರ ಪಕ್ಕದಲ್ಲೇ ಅದನ್ನು ಫ್ಲವರಿಂದ ಸೆಟ್ ಮಾಡಿರುವಂಥದ್ದು. ಬಣ್ಣ ಫ್ಲವರ್ಗಳಿಂದ ಸಿಂಗರಿಸಿರುವಂಥ ಒಂದು ದೃಶ್ಯ ನೋಡಿ. ನೋಡಿ, ಎಲ್ಲ ಥರ್ಮೋಕೋಲಿಂದ ಮಾಡಿರುವಂತಹ ಕೆತ್ತನೆಗಳು, ಥರ್ಮೋಕೋಲ್ ಡಿಸೈನ್ ಮಾಡಿಕೊಂಡು ಅದನ್ನು ಸೆಟ್ ಮಾಡಿರುವಂಥದ್ದು. ನಾನು ಲಾಸ್ಟ್ ಟೈಮ್ ಒಂದ್ಸಲ ಕೂಡ ಇದೊಂದು ಫ್ಲವರ್ ಶೋಗೆ ಬಂದಿದೆ. ದಸರಾ ಟೈಮಲ್ಲಿ ಬಂದಿರುವಂಥದ್ದು ಇದೆ. ಬಟ್ ಇದು 10th ಫ್ಲವರ್ ಶೋ ಅಂತ ಹೇಳುವಂಥ ಒಂದು ಟ್ಯಾಗ್ಲೈನ್ ಹಾಕ್ಕೊಂಡು ಇಲ್ಲಿ ಫ್ಲವರ್ ಶೋ ನಡೀತಾ ಇದೆ. ನಾನು ಯಾವುದೋ ಒಂದು ಪೇಜಲ್ಲಿ ನೋಡಿದ್ದೆ, ಇವತ್ತು ಫ್ಲವರ್ ಶೋ ನಡೀತಾ ಇದೆ, ನಾಳೆವರೆಗಿದೆ ಅಂತ ಹೇಳಿ. ಅದಕ್ಕಾಗಿ ಇವತ್ತು ಬಂದೆ.
ಈ ಫ್ಲವರ್ ಶೋದಲ್ಲಿ ಒಂದು ಆಕರ್ಷಣೆ ಅಂತ ಹೇಳಿದರೆ ಅದನ್ನು ಸೆಟ್ ಮಾಡುವಂಥ ರೀತಿ, ಬೇರೆ ಬೇರೆ ಫ್ಲವರ್ಗಳನ್ನು ಜೋಡಿಸಿಟ್ಟು ಅದನ್ನು ಸೆಟ್ ಮಾಡುವಂಥ ಆ ರೀತಿ ಇದೆಯಲ್ಲ, ಅದು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ನಾವು ಲಾಸ್ಟ್ ಟೈಮ್ ಬೆಂಗಳೂರಲ್ಲಿ ಕೂಡ ನಾನೊಂದು ಫ್ಲವರ್ ಶೋ ನೋಡಿದ್ದೆ. ಮೈಸೂರಲ್ಲಿ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲ, ಬೆಂಗಳೂರಲ್ಲಿ ನಿಮಗೆ ಲಾಲ್ಬಾಗಲ್ಲಿ ಫ್ಲವರ್ ಶೋ ಸೆಟ್ ಮಾಡಿಟ್ಟಿರ್ತಾರೆ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ. ಇಲ್ಲಿ ಬೆಂಗಳೂರಲ್ಲಿ ಕೂಡ ಫ್ಲವರ್ ಶೋ ಮಾಡ್ತಾರೆ, ಬಟ್ ಇಲ್ಲಿ ಒಂಥರ ಡಿಫ್ರೆಂಟ್ ಇದೆ. ನೋಡಿ, ಕಾರ್ಗಿಲ್ 99ನೇ ಇಸವಿಯಲ್ಲಿ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಮರಣವನ್ನು ಹೊಂದಿದ ವೀರ ಯೋಧರಿಗೆ ನಮನ ಅನ್ನೋದ್ರಿಂದ ಕಾರ್ಗಿಲ್ ಸ್ಮಾರಕವನ್ನಾಗಿ ಫ್ಲವರಿಂದನೇ ಸೆಟ್ ಮಾಡಿರುವಂಥದ್ದು. ಇದನ್ನು ನೋಡ್ಲಿಕ್ಕೆ ಒಂಥರ ಡಿಫ್ರೆಂಟ್ ಆಗಿ ಬರುವಂಥದ್ದು. ಇಲ್ಲಿ ಸರ್ಕಾರದ 5 ಗ್ಯಾರಂಟಿಗಳನ್ನು ಕೂಡ ಇಲ್ಲಿ ಸೆಟ್ ಮಾಡಿರುವಂಥದ್ದು. ಅದನ್ನು ಕೂಡ ಪ್ರಚಾರ ಮಾಡಿದ್ದಾರೆ. ಸರ್ಕಾರದ ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರು, ಅದನ್ನು ಕೂಡ ಫ್ಲವರಲ್ಲಿ ಸೆಟ್ ಮಾಡಿರುವಂಥದ್ದು. 5 ಇಂಥವರೆಗೂ ಇದಿರೋದನ್ನು ಸೆಟ್ ಮಾಡಿದ್ದಾರೆ. ಭಾರತದ ಸಂವಿಧಾನವನ್ನು ಫ್ಲೆಕ್ಸ್ ಹಾಕಿದ್ದಾರೆ. ಇಲ್ಲಿ ಕ್ರಿಸ್ಮಸ್ ಟ್ರೀ ಟೈಪಲ್ಲಿ ಬರ್ತಾ ಇದೆ. ಇಲ್ಲೊಂದು ಸೆಲ್ಫಿ ಪಾಯಿಂಟ್ ಕೂಡ ಇದೆ. ಮೈಸೂರು ಬ್ಯಾಕ್ಗ್ರೌಂಡಲ್ಲಿ ಮೈಸೂರು ಅರಮನೆ ಬರುವಂಥದ್ದು ಪಕ್ಕದಲ್ಲಿ ಸೆಲ್ಫಿ ಪಾಯಿಂಟ್. ನೋಡ್ಲಿಕ್ಕೆ ಒಂಥರ ಡಿಫ್ರೆಂಟ್ ಆಗಿ ವರ್ಷದಲ್ಲಿ ಒಂದು ಸಲ ಅದನ್ನು ನೋಡಬೇಕು. ಬೇರೆ ಬೇರೆ ಡಿಸೈನಲ್ಲಿ ಅದನ್ನು ಸೆಟ್ ಮಾಡಿರುವಂಥ ನೋಡಲಿಕ್ಕೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಒಂದು ವಿಷಯ. ನಾವು ಟ್ರಿಪ್ ಹೋಗುವಂಥದ್ದು ಅಂತ ಹೇಳೋದು ಅಂತ ಹೇಳಬೇಕಾದ್ರೆ ನಾವು ಟ್ರಿಪ್ ಹೋಗ್ತಾ ಇರ್ತೀವಲ್ಲ, ನಾವು ಟ್ರಿಪ್ ಹೋಗ್ಬೇಕಂದ್ರೆ ತುಂಬ ಖರ್ಚಿದೆ. ಅದು ಅಷ್ಟೇನು ಅಷ್ಟೊಂದು ಖರ್ಚು ಬರೋದಿಲ್ಲ. ನಾನು ಅಂದರೆ ಇವತ್ತು ಕೇರಳ ಹೋಗ್ಲಿಕ್ಕಿತ್ತು. ಕೇರಳ ಹೋಗುವಾಗ ನನಗೆ ರಿಟರ್ನ್ ಊರಿಗೆ ತಲುಪಬೇಕಂದ್ರೆ ನನಗೆ 330 ಕಿಲೋಮೀಟ್ರ್ ಆಗ್ತಿತ್ತು. ನಾನು ಮೈಸೂರಾಗಿ ಬಂದು ಹೋಗ್ಬೇಕು ನನಗೆ 370 ಕಿಲೋಮೀಟ್ರ್ ಆಗಿತ್ತು. 40 ಕಿಲೋಮೀಟ್ರ್ ಜಾಸ್ತಿ ಆಗುವಂಥದ್ದು. ಆ 40 ಕಿಲೋಮೀಟ್ರಲ್ಲಿ ನನಗೆ ಇದೊಂದು ನೋಡೋಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳುವಂಥ ಉದ್ದೇಶದಲ್ಲಿ ಬಂದಿರುವಂಥದ್ದು. ಇಲ್ಲಿ ನೋಡಿ, ಆನೆ ಸೆಟ್ ಮಾಡಿದ್ದಾರೆ. ಆನೆ ಮತ್ತು ಮರಿ. ನಾನು ಒಂದು ರೌಂಡ್ ಹುಡ್ಕೊಂಡು ಬಂದೆ. ಇನ್ನು ಸೆಕೆಂಡ್ ಲೈನಲ್ಲಿ ಹೋಗ್ತಾ ಇರುವಂಥದ್ದು. ನೋಡಿ, ಸ್ವಾಗತ ಕಮಾನದು ನೋಡಿ.
ಇಲ್ಲಿ ಜೀನಿಯ ಸಸಿಗಳನ್ನು ಸೆಟ್ ಮಾಡಿದ್ದಾರೆ. ಇಲ್ಲೊಂದು ಬಾಲ್ಸಮ್ ಅಂತ ಒಂದು ಸಸಿ ಇದೆ, ಕಾಸ್ಮಸ್. ಇನ್ನು ಬೇರೆ ಬೇರೆ ಜಾತಿಗಳನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲೊಂದು ಕಲ್ಲಂಗಡಿ ಹಣ್ಣಿಂದ, ತರಕಾರಿಗಳಿಂದ, ಹಣ್ಣುಗಳಿಂದ ಫ್ಲವರ್ ಸೆಟ್ ಮಾಡಿರುವಂಥದ್ದು, ಕಾರ್ವಿಂಗ್ ಡಿಸೈನ್ ಮಾಡಿರುವಂಥದ್ದು. ನೋಡಿ, ಕಲ್ಲಂಗಡಿ ಹಣ್ಣಿನೆಲ್ಲ ಡಿಸೈನ್ ಮಾಡಿರುವಂಥದ್ದು. ಇದು ನೋಡಿ, ಇಲ್ಲಿ ಸೆಟ್ ಮಾಡಿರುವಂಥ ಇಲ್ಲೊಂದು ಸೆಲ್ಫಿ ಪಾಯಿಂಟ್ ಸೆಟ್ ಮಾಡಿದ್ದಾರೆ. ಫ್ಲೋರಿಂದ ಒಂದು ಟೋಪಿ ಡಿಸೈನಲ್ಲಿ ಸೆಲ್ಫಿ ಪಾಯಿಂಟ್ ಸೆಟ್ ಮಾಡಿದ್ದಾರೆ. ಇಲ್ಲಿ ನಿಮಗೆ 30 ರೂಪಾಯಿ ಎಂಟ್ರಿ ಫೀ ಇದೆ ಇದಕ್ಕೆ. ನಾಳೆ ಒಂದು ದಿವಸ ಇರೋದು ಡಿಸ್ಟೇನು. ಇದು ಸ್ಟಾರ್ಟ್ ಆಗಿ ಇಷ್ಟು ದಿನ ಆಯ್ತು ಅಂತ ಗೊತ್ತಿಲ್ಲ, ಬಟ್ ನಾನು ನೋಡಿದೆ. ಇದೊಂದು ಗೊಂಬೆಗಳ ಪ್ರದರ್ಶನ. ಇಲ್ಲಿ ಮೈಸೂರು ಅರಮನೆ ಗೊಂಬೆಗಳ ಪ್ರದರ್ಶನ ಇದೆ. ಇದರಲ್ಲಿ ಬೇರೆ ಬೇರೆ ದೇವಸ್ಥಾನಗಳು, ದೇವರ ಇದಂತೂ ತುಂಬ ಖುಷಿಯಾಗಿದೆ. ನಮ್ಮ ಹೆಮ್ಮೆಯ ಸಂಸ್ಥೆ ಒಂದು ನಂದಿನಿ ಪಾರ್ಲರ್, ಒಂದು KSRTC ಸಂಸ್ಥೆ ಇದೆ. ನಮ್ಮ ಹೆಮ್ಮೆಯ ಸಂಸ್ಥೆಗಳಲ್ಲ, ಕರ್ನಾಟಕ ರಾಜ್ಯದ ಹೆಮ್ಮೆಯ ಸಂಸ್ಥೆಗಳು. ಇದಂತೂ ಡಿಫ್ರೆಂಟ್ ಆಗಿದೆ. ಇದೊಂದು ಸೆಟ್ ಮಾಡಿದಂಥ ರೀತಿ ಇದೆಯಲ್ಲ, ಇದು ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿದೆ. ಒಂದು ಮಂಜು ಬಿದ್ದ ಒಂದು ವಾತಾವರಣಕ್ಕೆ ಸೆಟ್ ಮಾಡಿದೆ. ಅಂದರೆ ಆ ರೀತಿಯ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಂಥ ಇರ್ತದೆ. ನೋಡಲಿಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ, ಖುಷಿಯಾಗಿದೆ. ಯಾಕಂದರೆ ನನ್ನ ಎಲ್ರಿಗೂ ಈ ಒಂದು ಫ್ಲವರ್ ಶೋಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ನನ್ನ ಸಬ್ಸ್ಕ್ರೈಬರ್ಸಿಗೆ ಇದನ್ನು ತೋರಿಸುವಂಥ ನನ್ನ ಕರ್ತವ್ಯ ಕೂಡ. ನಾನು ಈ ಒಂದು ಫ್ಲವರ್ ಶೋಗೆ ಬಂದಾಗ ಇಲ್ಲೊಂದು ಗೊಂಬೆಗಳ ಮನೆ ಅಂತ ಒಂದು ಸೆಟ್ ಮಾಡಿದರು. ಇದರಲ್ಲಿರುವಂತಹ ಏನೆಲ್ಲ ಇದೆ ಅಂತ ಅದನ್ನು ಕೂಡ ತೋರಿಸಿ ನನ್ನ ಕರ್ತವ್ಯ. ಅದಕ್ಕಾಗಿ ನಾನು ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ.
ಇಲ್ಲಿ ನೋಡಿ ನವದುರ್ಗೆ ಅಂತಿದ್ದಲ್ಲ ಹಂಗಂದ್ರೆ ದೂರ ಆಮೇಲೆ ನರಸಿಂಹ ಬಂದ್ಬಿಟ್ಟು ರಾಜಕ್ಕೆ ಹೊಟ್ಟೆಗೆ ಬಾಗಿಲು ಇವಿಷ್ಟು ಮೈಸೂರು ಅರಮನೆಯಲ್ಲಿರುವಂತಹ 10th ಫ್ಲವರ್ ಶೋ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೀವೇನಾದರೂ ಈ ಫ್ಲವರ್ ಶೋಗೆ ಬಂದಿದ್ದರೆ ನಿಮ್ಮ ಅನುಭವ ಹೇಗಿತ್ತು ಅಂತ ಹೇಳೋದನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿ, ಅದರಲ್ಲಿರುವ ಬೆಲ್ಲೈಕನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ನಮ್ಮ ಈ ಚಾನಲಲ್ಲಿ ಟೆಕ್ ಇನ್ಫಾರ್ಮೇಷನ್ ಆಗಿರ್ಬೋದು, ಟ್ರಾವೆಲ್ ವ್ಲಾಗ್ ಆಗಿರ್ಬೋದು, ಈ ರೀತಿಯ ಟೂರಿಸಮ್ ಎಕ್ಸ್ಪ್ಲೋರ್ ಆಗಿರ್ಬೋದು, ಪ್ರತಿಯೊಂದು ವಿಚಾರಗಳನ್ನು ನಾವು ನಿಮಗೆ ತಲುಪಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಆದ ಕಾರಣ ನಮಗೆ ಸಹಕರಿಸಿ ಸಪೋರ್ಟ್ ಮಾಡಿ ಅಂತ ಹೇಳಿದ್ರೆ ಮುಂದಿನ ವಿಡಿಯೋದೊಂದಿಗೆ